ಬೇಕರಿಗೆ ಹೋಗಿ ದುಬಾರಿ ಬೆಲೆ ಸ್ವೀಟ್ನ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಈ ಪೇಡನ ನೀವು ರೆಡಿ ಮಾಡ್ಬೋದು. ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪೌಡರ್ ನಿಮ್ಮ ಮನೇಲಿ ಕೂಡ ಇರುತ್ತೆ. ಆ ಹಾಲಿನ ಪೌಡರಿಂದ ಈ ಸ್ವೀಟ್ನ ನೀವು ಕಡಿಮೆ ಸಮಯದಲ್ಲಿ ಜಸ್ಟ್ ನಿಮಗೆ ಒಂದು 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಸೂಪರ್ ಡೂಪರಾಗಿ ಇನ್ಸ್ಟೆಂಟಾಗಿ ಸ್ವೀಟ್ನ ರೆಡಿ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡೆಗೆ ನಾನು ಇನ್ನೂ ಯಾವುದೇ ರೀತಿ ಗ್ಯಾಸನ್ನು ಆನ್ ಮಾಡ್ಕೊಂಡಿಲ್ಲ, ಕೆಳಗಡೆ ಇಟ್ಕೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಮನೇಲಿ ಯಾರಾದರೂ ನಿಮ್ಮ ಮನೇಲಿ ಪ್ರೆಗ್ನೆಂಟ್ ಇದ್ದಾಗ ಅಥವಾ ಡೆಲಿವರಿ ಆದಾಗ ಚಿಕ್ಕ ಮಕ್ಕಳು ಇದ್ದಾಗ ಅಂಗನವಾಡಿಯಲ್ಲಿ ಕೊಡುತ್ತಾರೆ ಹಾಲಿನ ಪೌಡರ್ನ. ಆ ಹಾಲಿನ ಪೌಡರ್ ಕೂಡ ನೀವು ತೊಗೊಳ್ಬೋದು. ಬಟ್ ನಾನು ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಹಾಲಿನ ಪೌಡರ್ನೇ ನಾನು ತೊಗೊಂಡಿರೋದು. ಈಗ 1.5 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. ಒಂದ್ಸಲ ಈ ಥರ ಚೆನ್ನಾಗಿ ವಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಕಾಯಿಸಿ ಆರಿಸಿರುವಂಥ ಹಾಲನ್ನ ತೊಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನೋಡಿ, ನಾನು ಯಾವ ಕಪ್ ಅಳತೆಯಿಂದ ಹಾಲನ್ನು ತೊಗೊಂಡಿದ್ದೀನೋ ಆ ಕಪ್ ಅಳತೆಯಿಂದ ಅರ್ಧ ಕಪ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1 ಕಪ್ 1.5 ಕಪ್ ಹಾಲಿನ ಪೌಡರ್ಗೆ 1 ಕಪ್ ಹಾಲು ಜಾಸ್ತಿ ಆಗುತ್ತೆ. ಅದು ಪೇಡ ಸ್ಟ್ರೆಚ್ಚರ್ಗೆ ಬರೋಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಆ ಕಾರಣಕ್ಕಾಗಿ ನಾನು ಹಾಲಿನ ಪೌಡರನ್ನು ತೊಗೊಂಡಿರುವಂಥ ಕಪ್ ಬಿಟ್ಟು ಅದರಿಂದ ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ಗಟ್ಟಿ ಹಾಲನ್ನು ತೊಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಪೇಡ ಮಾಡಲಿಕ್ಕೆ ಗಟ್ಟಿ ಹಾಲು ಇರಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿ ಮಾಡಬೇಡಿ, ಸ್ವಲ್ಪ ಗಟ್ಟಿ ಹಾಲನ್ನೇ ತೊಗೊಳ್ಳಿ. ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಈ ಥರ ಡೈರೆಕ್ಟಾಗಿ ಆನ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ಬೇಗ ಹಾಲಿನ ಪೌಡರ್ ಗಂಟುಗಳಾಗ್ಬಿಡುತ್ತೆ, ಸ್ವೀಟ್ ಮಾಡಲಿಕ್ಕೆ ಬರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾನು ಏನು ಮಾಡಿದೆ ಅಂದರೆ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಫ್ಲೇವರ್ಗೆ ಅಂತೇಳಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನಮಗೆ ಕ್ರೀಮಿ ಸ್ಟ್ರಕ್ಚರ್ಗೆ ಬರಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವೀಟ್ ತುಂಬ ಸಾಫ್ಟ್ ಆಗುತ್ತೆ, ಯಾವುದೇ ರೀತಿ ಗಂಟುಗಳು ಕೂಡ ಆಗೋದಿಲ್ಲ. ನೋಡಿ, ನಾವೇನಾದರೂ ಗ್ಯಾಸ್ನ ಆನ್ ಮಾಡ್ಕೊಂಡು ಮಾಡಿದರೆ ತುಂಬ ಗಂಟುಗಳಾಗುತ್ತೆ. ನೀವೇನಾದರೂ ಬಿಗಿನರ್ಸ್ ಆಗಿರೋ ಅಥವಾ ಹೊಸ್ದಾಗಿ ಈ ಪೇಡನ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡಬೇಡಿ. ಮೊದಲಿಗೆ ಈ ಥರ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಾಡಿ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವು ನೀವು ಬೇಕರಿಗೆ ಹೋಗಿ ತಂದು ಸ್ವೀಟ್ನ ತಿನ್ನೋದಕ್ಕಿಂತ ಈ ಥರ ನೀವು ಇನ್ಸ್ಟೆಂಟಾಗಿ ನೀವು ಮನೇಲಿ ಸ್ವೀಟ್ನ ಮಾಡ್ಬೋದು. ನೋಡಿ, ಈಗ ಕಂಪ್ಲೀಟಾಗಿ ನಮಗೆ ಕ್ರೀಮಿ ಸ್ಟ್ರಕ್ಚರ್ಗೆ ಬಂದಿದೆ. ಈ ಥರ ಬರಬೇಕು. ಈ ಥರ ಬರೋ ತನಕ ನೀವು ಗಂಟಿಲ್ಲದಂತೆ ವಿಸ್ಕರಿಂದ ಏನಾಗುತ್ತೆ ಅಂದರೆ ಬೇಗ ಗಂಟುಗಳು ಕ್ರೀಮಿ ಸ್ಟ್ರಕ್ಚರ್ಗೆ ಬೇಗ ಬರುತ್ತೆ. ಆ ಕಾರಣಕ್ಕಾಗಿ ನಾನು ವಿಸ್ಕರಿಂದ ಚೆನ್ನಾಗಿ ಒಂದು 4-5 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಯಾವುದೇ ರೀತಿ ಗ್ಯಾಸನ್ನು ಆನ್ ಮಾಡ್ಕೊಂಡಿಲ್ಲ, ಬರೀ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೀಗ ಇದಕ್ಕೆ ಸಕ್ಕರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಅರ್ಧ ಕಪ್ ಆಗುವಷ್ಟು ಶುಗರ್ ಪೌಡರನ್ನು ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಸಕ್ಕರೆನ ಹಾಕಿಲ್ಲ, ಪೌಡರ್ ಹಾಕ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಮತ್ತೆ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು, ನಾನು ಇನ್ನೂ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಆನ್ ಮಾಡ್ಕೊಂಡಿಲ್ಲ. ನೀವು ಹಾಲಿನ ಜೊತೆ ಕೂಡ ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ 2 ಕೂಡ ಒಂದು ಸಲನೇ ಹಾಕಿ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು. ಬಟ್ ನಾನು ಆ ಥರ ಮಾಡಿಲ್ಲ, ಪೌಡರ್ ಬೇರೆ ಸಪ್ರೇಟಾಗಿತ್ತು, ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯದಷ್ಟು ಗಟ್ಟಿ ಹಾಲನ್ನ ತೊಗೊಳ್ಳೋದ್ರಿಂದ ನಮಗೆ ಪೇಡ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಅದು ಕೂಡ ಮದ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಸೂಪರ್ ಬರುತ್ತೆ. ನೀವು ನೋಡ್ತಿರ್ಬೋದು, ಈಗ ಚೆನ್ನಾಗಿ ಆಗಿದೆ. ಈಗ ನಾನು ಇದಕ್ಕೆ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದು ಫುಡ್ ಕಲರ್ ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ. ಇಲ್ಲ ಅನ್ನೋರು ಕಂಪ್ಲೀಟಾಗಿ ಇದು ಹಾಲಿನ ಪೌಡರ್ ವೈಟ್ ಇರುತ್ತಲ್ಲ, ನೀವು ವೈಟ್ ಕಲರ್ ದೂದ್ ಪೇಡ ಬರುತ್ತಲ್ಲ ಆ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ಥರ ಗ್ರೀನ್ ಕಲರ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ನೀವು ಆರೆಂಜ್ ಬೇಕಿದ್ರೆ ಆರೆಂಜ್ ಕೂಡ ಹಾಕ್ಕೊಳ್ಬೋದು, ಯೆಲ್ಲೋ ಕಲರ್ ಕೂಡ ಹಾಕ್ಕೊಳ್ಬೋದು. ಫುಡ್ ಕಲರ್ ಹಾಕಲೇಬೇಕಂತೇನಿಲ್ಲ, ಜಸ್ಟ್ ನಾನು ಅಟ್ರಾಕ್ಷನ್ಗೆ ಸ್ವೀಟ್ ಚೆನ್ನಾಗಿ ಅಟ್ರಾಕ್ಷನ್ ಇರಲಿ ಅಂತೇಳಿ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಕಂಪ್ಲೀಟಾಗಿ ಇದು ಕಲರ್ ಟರ್ನ್ ಆಗೋ ತನಕ ನೀವು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಕಂಪ್ಲೀಟಾಗಿ ಗ್ರೀನ್ ಕಲರ್ಗೆ ಬರಬೇಕು ಅಂತೇಳಿ ಕಲಸಿಟ್ಕೊಂಡಿರುವಂತಹ ಒಂದು ಬೌಲಲ್ಲಿ ಸ್ವೀಟ್ ಕಲರ್ ಇತ್ತಲ್ವ ಅದನ್ನು ಅಷ್ಟು ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಬೇಕರಿಗೆ ಹೋಗಿ 15 ರೂಪಾಯಿ ಕೊಟ್ಟು 20 ರೂಪಾಯಿ ಕೊಟ್ಟು ಒಂದೊಂದು ಸ್ವೀಟ್ ತಂದುಕೊಟ್ಟು ತಿನ್ನೋದಕ್ಕಿಂತ ನೀವು ಸಿಂಪಲ್ಲಾಗಿ ಮನೇಲಿ ಈ ಥರ ಹಾಲಿನ ಪೌಡರಿಂದ ಸ್ವೀಟ್ನ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಸ್ವೀಟ್ ಎಲ್ಲ ಕಲರ್ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ಲೇವರ್ಗೆ ಅಂತೇಳಿ ನಾನು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳೇಬೇಕಂತೇನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ನ ಮಾಡ್ಕೊಳ್ಳಿ. ಹಾಕ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಸೇಮ್ ನಿಮಗೆ ಬೇಕ್ರಿ ಸ್ಟೈಲ್ ಫ್ಲೇವರ್ ಬರುತ್ತೆ. ಅಂದರೆ ಪೇಡ ಯಾವ ಥರ ಫ್ಲೇವರ್ ಇರುತ್ತಲ್ಲೋ ಆ ಥರ ಫ್ಲೇವರ್, ಕೇಕ್ ಫ್ಲೇವರ್ ಬರುತ್ತೆ. ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ ಇದ್ದರೆ 1 ಸ್ಪೂನ್ ಆಗೋಷ್ಟು ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ.
ಯಾವುದೇ ಕಾರಣಕ್ಕೂ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸ್ವೀಟ್ ಹದಕ್ಕೆ ಬರುತ್ತೆ, ಬರ್ಫಿ ಹದಕ್ಕೆ ಬರುತ್ತೆ ಅಂದರೆ ಅದು ಖಂಡಿತವಾಗ್ಲೂ ಬರೋಲ್ಲ. ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಮಗೆ ತುಂಬ ಪೇಷನ್ಸ್ ಇರಬೇಕು, ಜಾಸ್ತಿ ಸಮಯ ಕೂಡ ಬೇಕು. ಯಾಕೆಂದರೆ ಪೇಡ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ, ತಿನ್ನಲಿಕ್ಕೆ ಎಷ್ಟು ಟೇಸ್ಟಾಗಿರುತ್ತೋ, ಮಾಡಲಿಕ್ಕೂ ಕೂಡ ಅಷ್ಟೇ ಸಮಯ ಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ಏನಾಗುತ್ತೆ, ಮಿಕ್ಸ್ ಮಾಡ್ತಾ ನಮಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬಬಲ್ಸ್ ಬರ್ತಾ ಇದ್ದರೆ ನಮಗೆ ಸ್ವೀಟ್ ಚೆನ್ನಾಗಿ ಹದಕ್ಕೆ ಬರುತ್ತೆ ಅಂತ ಅರ್ಥ. ನೀವು ನೋಡ್ತಿರ್ಬೋದು, ನಾನು ಕೈ ಬಿಡದ ಹಾಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆಗಿಂದು ಸ್ಟ್ರೆಚ್ಚರ್ ನೋಡಿ, ಈಗಿನ ಸ್ಟ್ರೆಚ್ಚರ್ ನೋಡಿ. ಸಾಧ್ಯ ಆದಷ್ಟು ನೀವು ನಾನ್ ಸ್ಟಿಕ್ ಕಡಾಯಿನ ತೊಗೊಳ್ಳಿ. ಸ್ವಲ್ಪ ನನ್ನ ಕಡಾಯಿ ಕೂಡ ಇದು ರಿಪೇರಿ ಆಗಿತ್ತು, ಸೊ ನಾನು ನೆಕ್ಸ್ಟ್ ಬುಕ್ ಮಾಡಿದ್ದೆ, ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ಮಾಡಲೇಬೇಕಾದ ಅನಿವಾರ್ಯ ಇತ್ತು. ಅದೇ ಕಾರಣಕ್ಕೆ ನಾನು ಈ ಕಡಾಯಲ್ಲಿ ಮಾಡಿದೆ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೀವು ತುಪ್ಪವನ್ನು ಹಾಕೋದ್ರಿಂದ ಇನ್ನೂ ಬೇಗ ನಮಗೆ ಸ್ವೀಟ್ ಹದಕ್ಕೆ ಬರುತ್ತೆ. ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ಈಗ ನಮಗೆ ಯಾವುದೇ ಕಾರಣಕ್ಕೂ ಅದು ಮಿಕ್ಸ್ ಮಾಡಿದಾಗ ಏನಾಗಬೇಕು ಅಂದರೆ ತುಪ್ಪವನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕಡಾಯಿಗೂ ಕೂಡ ಹತ್ಕೊಳ್ಳೋದಿಲ್ಲ, ಸ್ಪೂನ್ಗೂ ಕೂಡ ಹತ್ಕೊಳ್ಳೋದಿಲ್ಲ. ನೀವು ನೋಡ್ತಿರ್ಬೋದು ಇಷ್ಟು ಗಟ್ಟಿಯಾಗಿದೆ ಅಂದರೆ ನನಗೆ ಎಷ್ಟು ತುಂಬ ಪೇಷನ್ಸಿಂದ ನಾನು ಇದನ್ನು ಮಿಕ್ಸ್ ಮಾಡಿರ್ಬೋದು ಅಂತ. ಯಾವುದೇ ರೀತಿ ಗಂಟುಗಳಾಗಬಾರ್ದು, ನಾನು ಯಾವುದೇ ರೀತಿ ಇದಕ್ಕೆ ಏನೂ ಜಾಸ್ತಿ ಆ್ಯಡ್ ಮಾಡಿಲ್ಲ. ನಾನು ಮಿಕ್ಸ್ ಮಾಡ್ತಾ ಈ ಥರ ಆಗಿದೆ. ನೀವು ನೋಡ್ತಿರ್ಬೋದು, ತಿರುಗಿಸಿದ ತಕ್ಷಣ ಈ ಥರ ಉಲ್ಟಾ ತಿರುಗಬೇಕು, ಸ್ಪೂನ್ಗೂ ಕೂಡ ಹತ್ಕೊಳ್ಬಾರ್ದು. ಹಂಗಾದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಇದು ಸ್ವೀಟ್ನ ಹದಕ್ಕೆ, ಪೇಡ ಹದಕ್ಕೆ ಬರುತ್ತೆ ಅಂತ ಅರ್ಥ. ಈಗ ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಮುಟ್ಟಿದ ತಕ್ಷಣ ನಮಗೆ ಕೈಗೂ ಕೂಡ ಹತ್ಕೊಳ್ಬಾರ್ದು. ಸಿಂಪಲಾಗಿ ರೌಂಡ್ ಶೇಪಲ್ಲಿ ಮಾಡಿದ ತಕ್ಷಣ ಅದು ರೌಂಡ್ ಶೇಪ್ಗೆ ಆಗಬೇಕು. ಇಷ್ಟ ಆದರೆ ಸಾಕು ಸ್ನೇಹಿತರೆ. ಈಗ ಒಂದು ಪ್ಲೇಟ್ ಆದರೂ ತೊಗೊಳ್ಳಿ ಅಥವಾ ಟ್ರೈ ಆದರೂ ತೊಗೊಳ್ಬೋದು. ಸೆಟ್ನ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಬ್ರಷ್ನ ಸಹಾಯದಿಂದ ಚೆನ್ನಾಗಿಲ್ಲ, ಕೈನ ಸಹಾಯದಿಂದನೂ ಚೆನ್ನಾಗಿ ತುಪ್ಪನ ಅಪ್ಲೈ ಮಾಡ್ಕೊಳ್ಳಿ. ತುಪ್ಪವನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವೀಟ್ ಯಾವುದೇ ಕಾರಣಕ್ಕೂ ಟ್ರೈಗೆ ಆಗಲಿ ಅಥವಾ ಪ್ಲೇಟ್ಗೆ ಆಗಲಿ ಹತ್ಕೊಳ್ಳೋದಿಲ್ಲ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಪೇಡನ ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಸ್ನೇಹಿತರೆ, ಸಾಧ್ಯ ಆದಷ್ಟು ಸ್ವಲ್ಪ ನಾನ್ ಸ್ಟಿಕ್ ಕಡಾಯಿ ತೊಗೊಳ್ಳಿ. ಈ ಥರ ಸೌಟ್ಗೆ ಆಗಲಿ ಅಥವಾ ಕಡಾಯಿಗೆ ಆಗಲಿ ಹತ್ಕೊಳ್ಳೋದಿಲ್ಲ. ಸ್ವಲ್ಪ ನನ್ನ ಕಡಾಯಿ ಕೂಡ ರಿಪೇರ್ ಆಗಿದೆ, ಆ ಕಾರಣಕ್ಕಾಗಿ ಅದು ಸ್ವಲ್ಪ ಕಡಾಯಿಗೆಲ್ಲ ಹತ್ಕೊಂಡ್ಬಿಟ್ಟಿತ್ತು. ಈಗ ನೋಡಿ ಒಂದು ಸಲ ಚೆನ್ನಾಗಿ ಈ ಥರ ಸ್ಪೂನ್ನ ಸಹಾಯದಿಂದ, ಅದು ಸ್ವಲ್ಪ ಇನ್ನೂ ಬಿಸಿ ಇರುತ್ತೆ ಅಲ್ವಾ, ಸ್ಪೂನಿಂದನೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ನಾದ್ಕೊಳ್ಬೇಕು. ನಾದ್ಕೊಂಡಾಗ ಮಾತ್ರ ಸ್ವಲ್ಪ ಆರಿದ ತಕ್ಷಣ ಅದು ಬೇಗ ಗಟ್ಟಿಯಾಗುತ್ತೆ. ಸ್ವೀಟ್ ನಮಗೆ ಯಾವ ಶೇಪಲ್ಲಿ ಬೇಕೋ ನಾವು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಅದು ತುಂಬ ಬಿಸಿ ಇರೋದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಥರ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಒಂದು 2ರಿಂದ 3 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಂದಾಗ ಸ್ವಲ್ಪ ಚೆನ್ನಾಗಿ ಆರುತ್ತೆ ಅಲ್ವಾ, ನಾವು ಯಾವ ಶೇಪಲ್ಲಿ ಕಟ್ ಮಾಡಿದ್ರು ಆ ಶೇಪಲ್ಲಿ ನಮಗೆ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ. ಕೆಳಗಡೆ ತಳ ಕೂಡ ಹತ್ಕೊಳ್ಳೋದಿಲ್ಲ, ತುಪ್ಪ ಬೇರೆ ಹಚ್ಚಿರ್ತೀವಲ್ವ, ಯಾವುದೇ ಕಾರಣಕ್ಕೂ ತಳ ಕೂಡ ಹತ್ತೋದಿಲ್ಲ. ಈಗ ಚೆನ್ನಾಗಿ ನೀವು ರೌಂಡ್ ಶೇಪಲ್ಲಿಂದ ಮಾಡ್ಕೊಳ್ತಾ ಬನ್ನಿ. ನೀವು ಬೇಕಿದ್ದರೆ ಸ್ಕ್ವಯರ್ ಶೇಪಲ್ಲಾದರೂ ಮಾಡ್ಬೋದು, ಬಾಕ್ಸ್ ಶೇಪಲ್ಲಾದರೂ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಂಥ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು. ನಾನೀಗ ಸಿಂಪಲಾಗಿ ರೌಂಡ್ ಶೇಪಲ್ಲೇ ಮಾಡಿಕೊಂಡು ಇದನ್ನು ನಾನು ಏನು ಮಾಡ್ತೀನಿ ಅಂದರೆ 1 ಅವರ್ ಅಂದರೆ 1 ತಾಸು ಫ್ರಿಜ್ಜರಲ್ಲಿ ಇಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಅರ್ಜೆಂಟಾಗಿ ಸ್ವೀಟ್ ಬೇಕಿತ್ತು, ಆ ಕಾರಣಕ್ಕಾಗಿ ನಾನು 1 ತಾಸು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜರ್ ಇಲ್ಲ ಅನ್ನೋರು 1 ಅವರ್ ಕೂಡ ನೀವು ಸೈಡ್ಗೆ ಒಂದು ರೂಮಲ್ಲಾದರೂ ಸಿಂಪಲ್ ಟೆಂಪ್ರೇಚರ್ಗೆ ನೀವು ಇಡ್ಬೋದು. ಇದೆಲ್ಲ ಚೆನ್ನಾಗಿ ಶೇಪ್ನ ಮಾಡ್ಕೊಂಡಂದರೆ ತುಂಬ ಪ್ಲೇನಾಗಿ ನೀವು ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದಾಗ ಸ್ವೀಟ್ ತುಂಬ ಸಾಫ್ಟ್ ಆಗುತ್ತೆ, ಗಟ್ಟಿ ಆಗೋದಿಲ್ಲ. ಫೈನಲ್ ಆಗಿ ನೀವು ನೋಡ್ತಿರ್ಬೋದು ಈ ಥರ ನಾನು ಒಂದು ಪ್ಲೇಟ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ ಕೂಡ ಬೇಡ, ನೀವು ಯಾವುದೇ ರೀತಿ ಹೊರಗಡೆ ಹೋಗಿ ಸ್ವೀಟ್ನ ತಂದು ತಿನ್ನೋದು ಬೇಡ. ತುಂಬ ಸಿಂಪಲಾಗಿ ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪೌಡರ್ನಿಂದ ಈ ಥರನ ಸ್ವೀಟ್ನ ಮಾಡ್ಬೋದು. ಖಂಡಿತವಾಗ್ಲೂ ಇದು ಹಾಲಿನ ಪೌಡರಿಂದ ಮಾಡಿರೋದು ಅಥವಾ ನೀವೇ ಮನೇಲಿ ಮಾಡಿರೋಂಥ ಯಾರಿಗೂ ಕೂಡ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನಾನು ಮೇಲೆ ಸ್ವಲ್ಪ ಸ್ವೀಟ್ ಅಂದರೆ ಸಿಲ್ವರ್ ಕಲರ್ ಬರುತ್ತಲ್ಲ ಸ್ವೀಟ್, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಒಂದು ಕ್ಯಾಪ್ನ ತೊಗೊಳ್ಳಿ. ಅಂದರೆ ನಾನಿದು ರೆಡ್ ಚಿಲ್ಲಿ ಫ್ಲೇಕ್ಸ್ದು ಕ್ಯಾಪ್ ಇತ್ತು, ಅದನ್ನು ತೊಗೊಳ್ಳಿ. ನಿಮ್ಮ ಹತ್ರ ಕಟರ್ ಇದ್ದರೆ ಕಟರ್ ಕೂಡ ನೀವು ತೊಗೊಳ್ಬೋದು. ಅಂದರೆ ಈ ಪಿಜ್ಜಾ ಕಟರ್ಗಳಲ್ಲಿ ರೌಂಡ್ ಕಟರ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ತೊಗೊಳ್ಬೋದು. ಬಟ್ ನಾನಿಲ್ಲಿ ಎಲ್ಲರ ಮನೇಲಿ ಕೂಡ ಎಲ್ಲದೂ ಅವೈಲೇಬಲ್ ಇರಲ್ಲ ಅಲ್ವಾ, ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೇನೆ ಅಂದರೆ ಇದು ಡಬ್ಬದ ಕ್ಯಾಪ್ ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಿಮಗೆ ರೌಂಡ್ ಶೇಪಲ್ಲಿ ಕೂಡ ತುಂಬ ಸಿಂಪಲಾಗಿ ಬರುತ್ತೆ. ನಾವು ಯಾವ ರೀತಿ ಸ್ವೀಟ್ನ ಮಾಡ್ತೀವೋ ಅದೇ ಸ್ವೀಟ್ ಕೂಡ ನಮಗೆ ಬರುತ್ತೆ. ಅದನ್ನು ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಡಿ. ನೆಕ್ಸ್ಟ್ ನೀವು ಅದರಿಂದನೂ ರೌಂಡ್ ಶೇಪಲ್ಲಿ ಸ್ವೀಟ್ನ ಮಾಡ್ಕೊಳ್ಬೋದು. ಅಂದರೆ ಬಾಲ್ಸ್ ಟೈಪ್ ಕೂಡ ಈ ಧಾರವಾಡ ಪೇಡ ಬರುತ್ತಲ್ವ ಆ ಶೇಪಲ್ಲಿ ಕೂಡ ನೀವು ಸ್ವೀಟ್ನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸ್ವೀಟ್ ಬಂತು, ಯಾವುದೇ ರೀತಿ ತಳ ಕೂಡ ಹತ್ಕೊಂಡಿಲ್ಲ. ನಿಜವಾಗ್ಲೂ ಸ್ನೇಹಿತರೆ, ಒಂದ್ಸಲ ನೀವು ಟ್ರೈ ಮಾಡ್ಕೊಂಡಿದ್ದನ್ನು ತಿಂದರೆ ಪದೇ ಹಾಲಿನ ಪೌಡರ್ನಿಂದ ಇದೇ ಸ್ವೀಟ್ನ ನೀವು ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೇನು ಫೆಸ್ಟಿವಲ್ಸ್ ಬೇರೆ ಹತ್ರ ಬರ್ತಾಯಿದೆ, ರಕ್ಷಾಬಂಧನ ಹತ್ರ ಬರ್ತಾಯಿದೆ, ಜನ್ಮಾಷ್ಟಮಿ ಹತ್ರ ಬರ್ತಾಯಿದೆ. ನಾನಾ ರೀತಿ ಸ್ವೀಟ್ನ ಮಾಡ್ಬೋದು. ತುಂಬ ಸಿಂಪಲಾಗಿ ಈ ಸ್ವೀಟ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು. ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.